ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಥಿಂಕ್ ಮಾಡ್ತಾ ಇರ್ಬೋದು. ಏನಿಲ್ಲ, ಸ್ವಲ್ಪ ಐಟಮ್ಸ್ನ ತೊಗೊಬೇಕು, ಹಾಗಾಗಿ ಮಾರ್ಕೆಟ್ಗೆ ಹೋಗ್ತಾ ಇದ್ದು. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಏನಿತ್ತಂದರೆ 5 o'clock ಹೋಗಬೇಕು, 7:30ಗೆಲ್ಲ ಬಂದ್ಬಿಡ್ಬೇಕು ಅನ್ನೋದಿತ್ತು. ಬಟ್ 7:30ಗೆ ಹೋಗ್ತಾ ಇದ್ದೀವಿ. ಸೊ ನೈಟು ಮಲಗಿದ್ದು ತುಂಬ ಲೇಟ್ ಆಯಿತು. ಕೆಲಸ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. 4:15ಗೆ 4:45 ಅಲಾರಾಮ್ ಇಟ್ಬಿಟ್ಟಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಹೋಗೋಣ ಅಂತಂದ್ಬಿಟ್ಟು. ಬಟ್ ಎಚ್ಚರನೇ ಆಗಿಲ್ಲ ಗಾಯ್, ಚೂರು ಎಚ್ಚರ ಆಗಿಲ್ಲ. ನಮ್ಮಮ್ಮ ಆಮೇಲೆ ಬಂದು ಎದ್ದೇಳಿಸಿ ಆಮೇಲೆ ಟಕ್ 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 ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಕ್ಯಾಬೆಲ್ಲ ಬುಕ್ ಮಾಡಿ ಹೋಗ್ತಾ ಇದ್ದೀವಿ. ಸಾರಿಗೆ ಸಿಗ್ನಲಲ್ಲಂತೂ ಹೆವಿ ಟ್ರಾಫಿಕ್ಕು. ಈ ಬಸ್ಸವ್ರಂತೂ ಬಿಡ್ತಾನೆ ಇಲ್ಲ, ಆಚೆ ಆ ಕಡೆ ಈ ಕಡೆ ಹೋಗ್ತಾನೆ ಇಲ್ಲ. ಅವರಿಂದನೇ ಹೋಗ್ಬೇಕು, ಇರೋದೇ ಇಷ್ಟು ರೋಡ್ ಐತೆ. ಸೊ ಆಂಟಿ 1 ಅವರಿಂದ ವೇಟ್ ಮಾಡಿದ್ದಾರೆ ನನಗೋಸ್ಕರ. ಸಾರಿ, ಅಯ್ಯೋ ಟ್ರಾಫಿಕ್ಕು ಎಷ್ಟೊಂದಿದೆ ನೋಡು. ನೋಡಿ ಎಲ್ಲ ಖಾಲಿ ಖಾಲಿ, ಬಟ್ ರೋಡ್ ಮೇಲೆ ಜನ ಸಾಗರನೇ ನಿಂತೈತೆ. ನನ್ನ ನೋಡ್ಬಿಟ್ಟು ಎಲ್ಲ ರೆಸ್ಟ್ ಹಾಕಲ್ಲ ಅಂತ ಕೇಳ್ತಾರೆ ನನಗೆ. ಸೇಮ್ ಹಂಗೆ ಇದ್ದಾರೆ, ಅಕ್ಕ ತಂಗಿ ಥರ. ಡೆಕೋರೇಷನ್ಗೆಲ್ಲ ಏನೇನು ತೊಗೊಬೇಕಂತ ಮೈಂಡಲ್ಲಿ ಐತೆ. ವಿಳ್ಳೆದೆಲ್ಲ ಬೇಕು. ಆ್ಯಕ್ಚುಲಿ ವಿಳ್ಳೆದೆಲ್ಲ ಒಂದು ಕಟ್ಟಿಗೆ 150 ರೂಪಾಯಿ ಅಂತಿದ್ದಾರಂತೆ. ಸಾರಕ್ಕಿ ಸಿಗ್ನಲ್ ಹತ್ರ ಹೋಗ್ತಾ ಇದ್ದು. ಹಾಗೇ ಅಂದರೆ ಇವಾಗ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದನೇ ಹೋಗಬೇಕಾಗತ್ತೆ, ಅದನ್ನ ದಾಟ್ಕೊಂಡೇ ಹೋಗಬೇಕಾಗತ್ತೆ. ಸೊ ಅರೌಂಡ್ ಅಂದರೆ ಒಂದು 7 o'clock ಆಗಿತ್ತು. ಆದರೂ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಮತ್ತು ಎಲ್ಲರೂ ತರಕಾರಿ ಸೊಪ್ಪು ಏನೇನಿದೆ ಎಲ್ಲ ಮಾರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಜನಗಳು ತುಂಬ ಅಂದರೆ ತುಂಬ ಜನ ಇದ್ದರು. ಯಾರು ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಅಂದರೆ ತುಂಬ ಜನ ಇದ್ದರು. ಗುರುವಾರ ಅಲ್ವಾ, ಹಾಗಾಗಿ ಈ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ. ಯಾಕಂತಂದರೆ ಶುಕ್ರವಾರ ಮತ್ತು ಗುರುವಾರ ತುಂಬ ಅಂದರೆ ತುಂಬ ಬ್ಯುಸಿಯಾಗಿರ್ತೀವಿ ನಾವು. ಬರೀ 3 ಜನ ಹೆಣ್ಮಕ್ಳು, ನಾನು ನಮ್ಮಮ್ಮ ಆಂಟಿ. ಸೊ ಮನೇಲಿ ಏನೇ ಬಂದ್ರೂ ನಾವೇ ಮಾಡ್ಕೊಬೇಕು. ಬಾಯ್ಸ್ ಇದ್ದಾರೆ, ಅವರು ನೀರು ಅದು ಇದು ಅವೆಲ್ಲ ತೊಗೊಂಬರ್ತಾರೆ. ಬಟ್ ಈ ಲಕ್ಷ್ಮಿ ಅಂತ ಹಬ್ಬ ಬಂತು ಅಂತಂದರೆ ಸೀರೆಯಿಂದ ಇಟ್ಕೊಂಡು ಡೆಕೋರೇಷನ್ವರೆಗೂ ನಾವೇ ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡ್ಬಿಟ್ಟಿದ್ದೋ. ಸೊ ಹಾಗಾಗಿ ಗುರುವಾರ ನಾವು ನಾನು ನಮ್ಮ ಆಂಟಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ, ಒಂದು 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು 5 ಗಂಟೆ ಅನ್ನೋಷ್ಟರಲ್ಲಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಬಂದ್ಬಿಡೋಣ ಅಂತ ಒಂದಿತ್ತು. ಬಟ್ ನಾವು ಮಲಗಿದೆ 3:15 ಮಲಗಿದ್ದು. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು. ಏನಂದರೆ ಅಲಾರಾಮ್ ಇಟ್ಕೊಂಡಿದ್ದೆ ನಾನು. 3:45 ಮಲ್ಕೊಂಡಿದ್ದು ನಾನು. 4:45ಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಅಟ್ಲೀಸ್ಟ್ 1 ತಾಸಾದರೂ ನಿದ್ದೆ ಮಾಡೋಣ ಅಂತಂದ್ಬಿಟ್ಟು ಮಲ್ಕೊಂಡಿದ್ದೆ. ನೋಡಿದ್ರೆ ಎಚ್ಚರನೇ ಆಗಿಲ್ಲ ನನಗೆ. ಆಂಟಿ ಬೇರೆ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಅರ್ಲಿ ಮಾರ್ನಿಂಗೇ ಹೋಗಿಬಿಟ್ಟಿದ್ರು ಅವರು. ಸೊ ಅವ್ರು ಹೇಳಿದರು, ನೀನು 5 ಗಂಟೆಗೆಲ್ಲ ರೆಡಿಯಾಗಿರು, ನಾನು ಯಾವಾಗ ಬರ್ತೀನೋ ಅಂತ ಗೊತ್ತಿಲ್ಲ, 5 ಗಂಟೆಗೆಲ್ಲ ರೆಡಿಯಾಗಿರು ಅಂತ ಹೇಳಿದರು. 6 ಗಂಟೆ ಒಳಗಡೆ ಹೋಗಿ ಬಂದ್ಬಿಡೋಣ, ನಾನು ಯಾವಾಗ ಹೋಗ್ತೀನಂತ ಗೊತ್ತಿಲ್ಲ, ಬಟ್ ರೆಡಿಯಾಗಿರು ನೀನು, ನಾನು ಟಕ್ಕಂತಲೇ ಬಂದ್ಬಿಡ್ತೀನಿ, ಓಲಾ ಬುಕ್ ಮಾಡ್ಕೊಂಬಂದ್ಬಿಡ್ತೀನಿ ಹೆಂಗೆ ಅಂತ ಅಂದಿದ್ರು. ಸೊ ಹಾಗಾಗಿ ನಾನು 4:45 4:15ಗೆಲ್ಲ ಅಲಾರಾಮ್ ಇಟ್ಕೊಂಡಿದ್ದೀನಿ. ನಾನು ಅಲಾರಾಮ್ ಇಟ್ಕೊಂಬಿಟ್ರೆ ನಾನು ಅಲಾರಾಮ್ ಇಟ್ಕೊಂಬಿಡ್ತೀನಿ. ಯಾಕಂದರೆ ನಾವು ಒಂದು ಸಲ ಆದರೂ ಅಲಾರಾಮ್ ಸೌಂಡ್ ಬಂತು ಅಂತಂದರೆ ನಾನು ಆಫ್ ಮಾಡಿಬಿಟ್ಟು ಮಲ್ಕೊಂಬಿಡ್ತೀನಿ. ನನಗೆ ಸೌಂಡೇ ಕೇಳಿಸಲ್ಲ. ಹಾಗಾಗಿ ಪದೇ ಪದೇ ಬರ್ತಾಯಿತ್ತು ಅಂತಂದರೆ ನನಗೆ ಎಚ್ಚರ ಆಗುತ್ತೆ. ಹಾಗಾಗಿ ಏನಾಯಿತು, ನಾನು ಎದ್ದಿದ್ದೆ ಎಷ್ಟು 6:15 ಅಥವಾ 5 ಗಂಟೆಗೆ ಎದ್ದಿದ್ದು ನಾನು. 5 ಗಂಟೆಗೆ ಎದ್ದು ಏನೋ ಒಂಥರ ವಾಮಿಟಿಂಗ್ ಫೀಲು, ಏನೋ ಒಂಥರ ಹೆವಿ ಸುಸ್ತು, ನಿದ್ದೆ ಇಲ್ಲಲ್ಲ, ಪಿತ್ತ ಇದಾಗಿಬಿಟ್ಟಿತ್ತು. ಆಮೇಲೆ ಎಲ್ಲ ವಿಕ್ಸು ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿದೆ, ನನಗೆ ಆಗ್ತಾನೇ ಇರಲಿಲ್ಲ. ಆಮೇಲೆ ತಿರ್ಗಾ ಏನು ಮಾಡಿಕೊಂಡು ಓಲಾ ಬುಕ್ ಮಾಡಿಕೊಂಡು ಮಾರ್ಕೆಟ್ ಬಂದ್ರೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ. ಸ್ಟಾರ್ಟಿಂಗು ಎಂಟ್ರಿ ಕೊಡಬೇಕಾದ್ರೇ ಏನು ಕಾಲಡಕ್ಕೆ ಜನ ಇರ್ತಿರಲಿಲ್ಲ. ಸಿಗ್ನಲಲ್ಲಿ ಪೊಲೀಸವರು ಹೆವಿ ನಿಂತ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಅವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಆಗಿತ್ತಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ರು. ನಾವು ಎಲ್ಲಿ ನಿಂತಿರ್ತೀವೋ ಜನಗಳೇ ನಮ್ಮನ್ನು ಎಳ್ಕೊಂಡು ಹೋಗೋರು, ಕರ್ಕೊಂಡು ಹೋಗ್ಬಿಡೋರು. ಎಲ್ಲೆಲ್ಲಿ ಹೋಗ್ತಾಯಿದ್ದೀವೋ ಏನೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಎಲ್ಲ ಫ್ಲವರ್ಸು, ಡೆಕೋರೇಷನ್ ಫ್ಲವರ್ಸು ಏನೇನು ಬೇಕು ಪ್ರತಿಯೊಂದು ಎಲ್ಲ ತೊಗೊಂಡು ಎಲ್ಲ ಶಾಪಿಂಗ್ ಮಾಡ್ಕೊಂಬಂದು ಲಾಸ್ಟಲ್ಲಿ ತರಕಾರಿಗಳನ್ನ ತೊಗೊಂಡ್ವಿ. ಅಷ್ಟೊಂದೇನು ಜಾಸ್ತಿ
ಶೂಟ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ಜನ ಇದ್ದರು, ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಮುಗೀತು ಕತೆ. ಅದಕ್ಕೆ ಸುಮ್ಮನೆ ಯಾಕೆ, ಅದೊಂದು ದೊಡ್ಡ ಚೀಲ ಬೇರೆ ಪಾಪ ಆಂಟಿ ಕೈಲಿ ಆಗ್ತಿರ್ಲಿಲ್ಲ. ಅದಕ್ಕೆ ನಾವಿಬ್ಬರು ಎಲ್ಲ ಕ್ಯಾರಿ ಮಾಡಿಕೊಂಡು ಅಲ್ಲಲ್ಲಲ್ಲಿ ಏನೇನು ಬೇಕು. ಅದಕ್ಕಿಂತ ಮುಂಚೆ ನಮ್ಮಮ್ಮ ಮತ್ತು ಆಂಟಿ ಇಬ್ಬರು ಬಂದು ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕು ದೇವ್ರದ್ದು ವಸ್ತುಗಳನ್ನೆಲ್ಲ ತೊಗೊಂಡು ಹೋಗಿದ್ರು. ನನಗೆ ಡೆಕೋರೇಷನ್ಗೆ ಬೇಕಾಗಿತ್ತು ಏನೇನು ಬೇಕು ಅಂತಂದರೆ ಒಂದು ಯೆಲ್ಲೋ ಕಲರ್ ಸ್ಕ್ರೀನ್ ಬೇಕಾಗಿತ್ತು, ಆ್ಯಂಡ್ ವಿಳ್ಯದೆಲೆ ಬೇಕಾಗಿತ್ತು, ಆ್ಯಂಡ್ ಕೃಷ್ಣಂದು ಒಂದು ರೌಂಡಾಗಿ ಬರುತ್ತೆ ಕೃಷ್ಣನ ಗರಿ ಅದು ಬೇಕಾಗಿತ್ತು, ಮತ್ತು ಫ್ಲವರ್ಸು ಮತ್ತು ಏನೇನೋ ಬೇಕಾಗಿತ್ತು. ಅವೆಲ್ಲ ತೊಗೊಂಡ್ವಿ. ಬಟ್ ನನ್ನ ಕೃಷ್ಣನ್ ಸಿಕ್ಕಿಲ್ಲ, ಮತ್ತು ಇದು ಯೆಲ್ಲೋ ಕಲರ್ ಸ್ಕ್ರೀನ್ ಕೂಡ ಸಿಕ್ಕಿಲ್ಲ. ಅದನ್ನು ನಮ್ಮಮ್ಮನಿಗೆ ಹೇಳಿದೆ. ನಮ್ಮಮ್ಮ ತೊಗೊಂಬಂದಿದ್ದಾರೆ, ಚಿಕ್ಕ ತೊಗೊಂಬಂದ್ಬಿಟ್ಟಿದ್ದಾರೆ. ಅಂದರೆ ಮೇಲ್ಗಡೆ ಮಾತ್ರ 3 ಅಡಿ ಇದೆ, ಕೆಳಗಡೆ 9 ಅಡಿ ಇದೆ, ಆ ಥರ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಅರ್ಧಂಬರ್ಧ ಆಯಿತು. ನನಗೆ ಹೆವಿ ಬೇಜಾರಾಗೋಯಿತು, ಹೆಂಗಪ್ಪ ಇದರಲ್ಲಿ ಡೆಕೋರೇಷನ್ ಮಾಡೋದು ಅಂತ ತಿಂಕ್ ಹೊಡೀತು. ಆಮೇಲೆ ಏನು ಮಾಡಿದೆ, ಅದರಲ್ಲಿ ಅರ್ಧ ಕಟ್ ಮಾಡಿ ಉದ್ದಿದ್ದನ್ನ ಹಿಂಗೆ ಮೇಲ್ಗಡೆ ಗೋಡೆ ಮೇಲೆ ಹಾಕಿದೆ. ಆಮೇಲೆ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಹೋದ್ವಿ, ಅಂದರೆ ಪಲಾವ್ ಮಾಡೋಕ್ಕೆ ತರಕಾರಿ ಎಲ್ಲ ತೊಗೊಂಡು ಹೋದ್ವಿ. ಕ್ಯಾರೆಟ್ ಮಾತ್ರ ಮಸ್ತಾಗಿತ್ತು. ವಾಮಿಟ್ ಫೀಲ್ ಆಗ್ತಿತ್ತು ನನಗೆ, ಒಂಥರ ಹೆವಿ ಟಯರ್ಡ್ ಆಗಿಬಿಟ್ಟಿತ್ತು. ಅಲ್ಲೊಂದು ಏನಾದರೂ ಫ್ರೂಟ್ಸ್ ಏನಾದರೂ ಅಲ್ಲಿ ಇತ್ತು ಅಂತಂದರೆ ಬನಾನಾ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದೊಂದು ಎತ್ಕೊಂಡು ಅವ್ರು ಕೇಳಿ ಅಂಕಲ್ ಒಂದು ಬನಾನಾ ಎತ್ಕೊಳ್ಳ ಅಂತ ಹೇಳಿದ್ರೆ ತಗೊಳ್ಳಿ ಅಂತ ಹೇಳ್ತಾರೆ. ತಿಂತಿದ್ದೆ, ಅಲ್ಲೇ 2-3 ಬನಾನಾ ತಿಂದೆ, ಮತ್ತು ಇಲ್ಲಿ ಕ್ಯಾರೆಟ್ ತಿಂದೆ, 2-3 ಕ್ಯಾರೆಟ್ ತಿಂದೆ ನಾನು ಇಲ್ಲೇ. ಅಲ್ಲೇ ಸ್ವಲ್ಪ ಓಕೆ. ಟಿಫನ್ ಬೇರೆ ಮಾಡಿರಲಿಲ್ಲ, 8:30-9 ಗಂಟೆ ಆಗ್ತಾ ಬರ್ತಿತ್ತು. ಅದಾದಮೇಲೆ ಕ್ಯಾರೆಟು, ಬೀನ್ಸು ಅದೇನೇನೋ ತೊಗೊಂಡು ಆಮೇಲೆ ಏನಾಯಿತು, ಹಾಗೆ ಬಾಳೆ ಎಲೆ ತೊಗೋಬೇಕಾಗಿತ್ತು. ಅದನ್ನ ತೊಗೊಂಡಿಲ್ಲ. ಬಟ್ ಇವಾಗ ಅದನ್ನ ತೊಗೊಂಡೋಯ್ತು ಅಂತಂದರೆ ಈ ರಶಲ್ಲಿ ಅಲ್ಲೇ ಪಚಡಿ ಮಾಡೋಕ್ಕೆ ಬಿಡ್ತಿದ್ರು. ಹಾಗಾಗಿ ಇಲ್ಲೇ ಚುಂಚುಗಡ್ದಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡಿಲ್ಲ. ಮಾವಿನ ಎಲೆ ತೊಗೋಬೇಕಾಗಿತ್ತು. ಹಾಗಾಗಿ ಆಂಟಿಯಲ್ಲಿ ತರಕಾರಿ ತೊಗೋತಿದ್ರಲ್ಲ, ನಾನು ಈ ಕಡೆ ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಅವರೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಈ ಕಡೆ ಬಂದು ಅಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಮಾರ್ತಿದ್ರು. ಅದನ್ನು ತೊಗೊಬೇಕಾಗಿತ್ತು. ತೊಗೊಂಡು ಅದ್ರ ಪಕ್ಕದಲ್ಲೇ ಮಾವಿನ ಎಲೆದು ಮಾರ್ಕೊಂಡು ಕೂತಿದ್ರು. ಒಂದು ಕಟ್ಟು ತೊಗೊಂಡಾದ್ಮೇಲೆ ಏನು ಮಾಡಿದೆ, ಹೋದೆ. ಆಮೇಲೆ ಮುಂದ್ಗಡೆ ಹೋಗಿ ಜೋಳ ತೊಗೊಂಡೆ. ಅದನ್ನ ವೀಡಿಯೋ ಮಾಡಿಲ್ಲ. ಜೋಳ ತೊಗೊಂಡು ತರಕಾರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೋ. 600 ರೂಪಾಯಿ ಕೊಟ್ಟಿದ್ದೆ. ಎಷ್ಟು ಟೋಟಲಾಗಿ ತರಕಾರಿದು 200 ರೂಪಾಯಿ ಆಗಿತ್ತು. ಚೇಂಜ್ ಇರಲಿಲ್ಲ, ಬರೀ 100 ರೂಪಾಯಿ ಮಾತ್ರ ನನ್ನ ಹತ್ರ ಚೇಂಜ್ ಇತ್ತು. ಫಸ್ಟು ಸ್ಟಾರ್ಟಿಂಗು 100 ರೂಪಾಯಿ ಕೊಟ್ಬಿಟ್ಟಿದ್ದೋ. ಹಾಗಾಗಿ ಟೋಟಲ್ 600 ರೂಪಾಯಿ, ಅಂದರೆ ಅದಾದಮೇಲೆ 500 ರೂಪಾಯಿ ಕೊಟ್ಟಿದ್ದೋ. ಅದು ಟೋಟಲ್ 600 ರೂಪಾಯಿ ಆಗಿತ್ತು. 600 ರೂಪಾಯಿ ಚೇಂಜ್ ಎಲ್ಲ ಈಸ್ಕೊಂಡು ಈ ಕಡೆ ಮಾವಿನೆಲೆ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಹೆವಿ ಜನ ಇದ್ದರು. ಆವಾಗ ಫುಲ್ಲು ವೇಟ್ ಆಗಿಬಿಡ್ತು. ಫುಲ್ಲು ಬ್ಯಾಗ್ ಒಳ್ಳೆ 10 kg 20 kg 18 kg ಆಗೋ ಥರ ಜಾಸ್ತಿ ತೂಕ ಆಗಿಬಿಡ್ತು. ಹಣ್ಣು ಹಂಪಲು ಅದು ಇದು ಎಲ್ಲ ತೊಗೊಂಡ್ವಲ್ಲ, ಸಿಕ್ಕಾಪಟ್ಟೆ ವೇಟ್ ಆಗಿಬಿಟ್ಟಿತ್ತು. ಇಲ್ಲಿಂದ ಮನೆಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದಿತ್ತು. ಫಸ್ಟು ನಾನು ಟ್ಯಾಬ್ಲೆಟ್ ತೊಗೋಬೇಕು, ನನಗೆ ಆಗ್ತಿಲ್ಲ. ವಾಮಿಟಿಂಗ್ ಫೀಲು, ಅಲ್ಲಿರೋ ಸ್ಮೆಲ್ಗೂ ನನಗೆ ಸೆಟ್ಟೇ ಆಗ್ತಾಯಿಲ್ಲ. ತುಂಬ ದಿನ ಆದಮೇಲೆ ಮಾರ್ಕೆಟ್ಗೆ ಬಂದಿದ್ದೀನಿ. ತುಂಬ ದಿನ ಆದಮೇಲೆ. ನಾನು ಜಾಸ್ತಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬರಲ್ಲ. ಮನೇಲಿ ಏನೇ ಹಬ್ಬ ಇದ್ರೂ ಕೂಡ ಅವಾಗವಾಗ ಅಪರೂಪಕ್ಕೆ ನಾನು ಬರೋದು. ನಮ್ಮಮ್ಮ ಏನಾದರೂ ಬ್ಯುಸಿ ಇತ್ತು ಅಂತಂದರೆ ಅವಾಗವಾಗ ನಾನು ಬರೋದು. ವರ್ಷಕ್ಕೆ ನಾವು ಏನು ಮಾಡೋದಂದರೆ ಗ್ರ್ಯಾಂಡಾಗಿ ಹಬ್ಬ ಮಾಡೋದಂದರೆ ವರಲಕ್ಷ್ಮಿ ಹಬ್ಬ. ಹತ್ತತ್ರ ಅಂದ್ರೂ ವರಲಕ್ಷ್ಮಿ ಹಬ್ಬ ನಮ್ಮದು 12 ವರ್ಷ ಆಗಿದೆ. ಈ ವರ್ಷನೂ ಸೇರಿಸ್ಕೊಂಡು 12 ವರ್ಷ ಆಗಿದೆ. ಹಾಗಾಗಿ ಇನ್ನೂ ಖುಷಿಯಿಂದ ಚೆನ್ನಾಗಿ ಮಾಡಬೇಕು ಅನ್ನೋ ಮೈಂಡಲ್ಲಿ ಇತ್ತು. ಹೋದ ಸತಿ ಬಾಳೆ ಎಲೆಯಿಂದ ನಾನು ಮಾಡಿದ್ದೆ, ಅಷ್ಟಕ್ಕಷ್ಟೇ ಮಾಡಿದ್ದೆ. ಅಷ್ಟೊಂದು ಗ್ರ್ಯಾಂಡಾಗಿ ಏನು ಇರಲಿಲ್ಲ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಎಲ್ಲ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ಥರ ಇದಿತ್ತು ನನ್ನ ಮೈಂಡಲ್ಲಿ. ಬಟ್ ನಮ್ಮಮ್ಮ ಆ ಥರದ್ದು ಏನೂ ತೊಗೊಂಬಂದೇ ಕೊಟ್ಟಿಲ್ಲ. ನಾನೇ ಹೋಗಿ ತೊಗೊಂಬರ್ಬೇಕಾಗಿತ್ತು. ಬಟ್ ನಂಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಬಾಳೆ ಎಲೆ ತೊಗೊಂಬಂದಿದ್ರು, ಅಲ್ಲಲ್ಲಿ ಹಂಗೆ ಬಿದ್ದೋಗ್ಬಿಡೋದು. ಬೇಜಾರಾಗ್ಬಿಟ್ಟಿತ್ತು ನನಗೆ. ಸೊ ಈ ಸತನೂ ಹಂಗೆ ಆಗಬಾರ್ದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವಿಳ್ಯದೆಲೆಯಲ್ಲಿ ಸಖತ್ತಾಗಿ ಮಾಡಿದೆ. ನನ್ನ ಮೈಂಡಲ್ಲಿ ಏನು ಅಂದ್ಕೊಂಡಿದ್ನೋ ಅದೇ ಥರ ಮಾಡಿದೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಡೆಕೋರೇಷನ್ ಯಾವ ಥರ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ.
ಯಾವ ಥರ ನಾವು 3 ಜನ ಸೇರಿಕೊಂಡು ಲಕ್ಷ್ಮಿನ ಹೇಗೆ ಕುಂದಿರ್ಸಿದ್ವಿ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಸಿಂಪಲ್ಲಾಗಿ ನಾನು ಡೆಕೋರೇಷನ್ ಮಾಡಿದೆ. ಏನು ನಾನೊಬ್ಬಳೇ ಡೆಕೋರೇಷನ್ ಮಾಡಿದ್ದು, ನಾನೊಬ್ಬಳೇ, ಯಾರೂ ಹೆಲ್ಪ್ ತೊಗೊಂಡಿಲ್ಲ ನನಗೆ. ಬೇಕಾದರೆ ನಮ್ಮ ಆಂಟಿ ಏನು ಮಾಡಿದ್ರು, ಚೆನ್ನಾಗಿರೋ ಎಲೆಗಳನ್ನ ಆರಿಸಿ ಕೊಡ್ತಿದ್ರು. ಅದನ್ನು ಬಿಟ್ಟರೆ ನಾನೊಬ್ಬಳೇ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ 10 ಮಿನಿಟ್ಸಲ್ಲೇ ಮಾಡ್ಕೊಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಒಂಥರ ಏನಪ್ಪ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಆಟೋ ಹತ್ಕೊಂಡು ಹೋದ್ವಿ. ಓಲಾ ಕ್ಯಾಬ್ ಅಂತೂ ಬುಕ್ ಮಾಡಿ ಸಾಕಾಯಿತು. ಅವ್ರು ಬರಲೇ ಇಲ್ಲ. ಅವರೆಲ್ಲೋ ನಿಂತ್ಕೊಂಡಿದ್ದಾರೆ, ಅಲ್ಲೇ ನಿಂತ್ಕೊಂಡಿದ್ದಾರೆ 10-20 ನಿಮಿಷ. ನನಗೆ ವಾಮಿಟಿಂಗ್ ಫೀಲು, ಸುಸ್ತಾಗ್ತಿದೆ ನನಗೆ. ನಾನು ಟೀ ಕುಡ್ಕೊಂಬಂದಿದ್ದು ಅಷ್ಟೇ. ನಂಗೆ ಟೀ ಇಲ್ಲ ಅಂದರೆ ತಲೆ ಗಿಮ್ಮಂದು ಬಿಡುತ್ತೆ. ಅದೇನೋ ಹಾಸ್ಟೆಲಲ್ಲಿ ಅದೊಂದು ಬಿಟ್ಟರೆ ನನಗೆ ಅದು ಟೀ ಇಲ್ಲ ಅಂದರೆ ಏನೋ ಒಂಥರ ಹಾಸ್ಟೆಲಲ್ಲಿ ಅದೊಂದೇ ರುಚಿಯಾಗಿ ಸಿಗ್ತಿದ್ದಿದ್ದು. ಸಂಜೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಡ್ತಿದ್ರು, ಓಕೆ. ಮಾರ್ನಿಂಗು ನನಗೆ ಟೀ ಎಲ್ಲ ಹಾಲು ಬೇಕಾಗಿತ್ತು. ಸೊ ನನಗೆ ಅಲ್ಲೆಲ್ಲ ಟೀ ಮಾಡಿಕೊಡ್ತಿದ್ರು, ಬೆಲ್ಲದ ಟೀ. ಅದನ್ನು ನಾನು ಕುಡಿದು ಅಭ್ಯಾಸ ಮಾಡಿಕೊಂಡು ಅದನ್ನು ಬಿಡ್ತು ಅಂತಂದರೆ, ಇವಾಗ ತಕ್ಷಣಕ್ಕೆ ಬಿಡ್ತು ಅಂದರೆ ತಲೆ ಎಲ್ಲ ನೋವು ಬರುತ್ತೆ. ಆ್ಯಂಡ್ ಏನಾಗುತ್ತೆ, ವಾಮಿಟು ಬಂದ್ಬಿಡುತ್ತೆ. ಪಿತ್ತ ಅಲ್ವಾ ಅದು, ಆ ಥರ ಬಿಡಬೇಕು. ಯಾಕಂದರೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿದೆ, ಹಾಗಾಗಿ ಬಿಡಬೇಕು. ಆ್ಯಂಡ್ ಏನು ಮಾಡ್ತಿದ್ವಿ, ಅಲ್ಲಿ ಓಲಾ ಬುಕ್ ಮಾಡಿದ್ದು ಅವ್ರು ಬರ್ತಾಯಿಲ್ಲ, ಏನಿಲ್ಲ. ಮತ್ತು ಅಲ್ಲಿ ಧ್ವಜ ಎಲ್ಲ ಹಾರಿಸ್ತಿದ್ರು, ಅದು ಯಾವುದು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಆ್ಯಂಡ್ ಒಂದು ತ್ರಿಶೂಲ ಮತ್ತು ಹಿಂದ್ಗಡೆ ಒಂದು ಡಿಸೈನ್ ಥರ, ದೇವಿದು ಡಿಸೈನ್ ಥರ ಇತ್ತು. ಅದನ್ನು ತೊಗೊಂಡಾದ್ಮೇಲೆ ಆಂಟಿ ಏನು ಮಾಡಿದ್ರು, ಅದು ತುಂಬ ಭಾರ ಇತ್ತಲ್ಲ, ವೆಯ್ಟ್ ಇತ್ತಲ್ಲ, ಫಸ್ಟೇ ಅವರು ಹೆಬ್ಬೆರಳದು ಉಗುರು ಕಿತ್ತೋಗಿತ್ತು. ಸ್ವಲ್ಪ ಕಿತ್ತೋಗಿತ್ತು. ನಂಗೆ ತೋರಿಸಿದ್ರು, ಆಂಟಿ ಕಟ್ ಮಾಡ್ಕೊಳ್ಳಿ ಅಂತ ನಾನು ಫಸ್ಟೇ ಹೇಳಿದ್ದೆ ಅವರಿಗೆ. ಸೊ ಅವ್ರು ಏನು ಕಟ್ಟೆ ಮಾಡ್ಕೊಂಡಿರಲಿಲ್ಲ. ಏನಾಗ್ಬಿಡ್ತು, ಅದು ವೆಯ್ಟ್ ಇತ್ತಲ್ವ, ಹಿಂಗೆ ಎತ್ತಿ ಹಿಂಗೆ ಎಳೆದ್ರು, ಇಡೀ ಉಗುರೇ ಬಂದ್ಬಿಟ್ಟೈತೆ. ನನಗಂತೂ ಮೈ ಎಲ್ಲ ಜುಮ್ ಅಂದ್ಬಿಡ್ತು. ಬನ್ನಿ ಆಂಟಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೂ ಕೇಳಲಿಲ್ಲ. ಇಲ್ಲಮ್ಮ, ನಾನು ಪೇಯ್ನ್ ಕಿಲ್ಲರ್ ಮಾತ್ರೆ ತೊಗೋತೀನಿ, ನಡಿ ಮನೆಗೆ ಹೋಗಬೇಕು. ಆ್ಯಂಡ್ ಪಮ್ಮು ಅವರಮ್ಮ ಮತ್ತು ಅರ್ಥ ಅವ್ರಿಗೆಲ್ಲ ಊಟ ಹಾಕಬೇಕು. ಯಾಕಂದರೆ ನಾವು ಮಾರ್ನಿಂಗೇ ಬಂದ್ಬಿಟ್ಟಿದ್ದೀವಿ. 6:30ಗೆಲ್ಲ ಮನೆ ಬಿಟ್ಟಿದ್ದೀವಲ್ವ, ಒಂದು 9:30 ಆಗಿತ್ತು. ಅದಕ್ಕೆಲ್ಲ ಊಟ ಹಾಕ್ಬೇಕಲ್ವ. ನಾನು ಮನೆಗೆ ಹೋಗಿ ಬರ್ತೀನಿ ಅಂತಲೇ ಹೇಳ್ತಿದ್ರು ಅವರು. ಅದಕ್ಕೆ ನಾನು ಓಕೆ ಆಂಟಿ ಅಂತಂದೆ. ಆಮೇಲೆ ನಮ್ಮಮ್ಮ ಎಲ್ಲ ಕಾಲ್ ಮಾಡಿದ್ರು, ಹೋಗಿದ್ವಿ. ಮತ್ತು ಪದೇ ದಾರಿಗೆ ಹೋಗ್ತಾ ಆಂಟಿ ಹಾಸ್ಪಿಟ್ಲಿಗೆ ಹೋಗೋಣ, ನೋವಾಯ್ತಿದೆಯಾ, ಟೀ ಕುಡೀರಿ. ಆಂಟಿಗೆ ಟೀ ಇಲ್ಲ ಅಂದರೆ ಏನಿಲ್ಲ, ನಾನು ಪರವಾಗಿಲ್ಲ ಗಾಯ್ಸ್, ನಾನು ಬೆಳಗ್ಗೆ ಸಂಜೆ ಅಷ್ಟೇ ಟೀ ಕುಡಿತೀನಿ. ಬಟ್ ಆಂಟಿ ಹಂಗಲ್ಲ, 10 ನಿಮಿಷಕ್ಕೂ ಸಾನ್ವಿ ಕಾಫಿ ಮಾಡಮ್ಮ, ಕಾಫಿ ಕೊಡಮ್ಮ, ನನಗೆ ಮೊದಲು ಕಾಫಿ ಕೊಡು, ನನ್ನ ಕಾಫಿ ಇಲ್ಲದೆ ನನಗೇನು ಕೆಲಸನೂ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಟೀ ಕುಡಿಯಲ್ಲ ಅವರು, ಕಾಫಿ ಕುಡಿತಾರೆ. ಸೊ ಆಟೋದಲ್ಲಿ ಬುಕ್ ಮಾಡಿಲ್ಲ, ಅಲ್ಲೇ ಓಡಾಡ್ತಿದ್ರಲ್ಲ ಅವ್ರನ್ನೇ ಒಂದು 150ಗೆಲ್ಲ ಒಪ್ಕೊಂಡು ಮಾರ್ಕೆಟಿಂದ ಕೋನಕುಂಟೆ ಕ್ರಾಸ್ವರೆಗೂ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದು. ಬಟ್ ಅವ್ರು ಬನಶಂಕರಿಗೆ ಬಿಟ್ಟರು. ಸೊ ಹೋಗ್ತಾಯಿದ್ದೀವಿ, ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸ್ವಾತಂತ್ರ್ಯ ದಿನಾಚರಣೆದು ಆರ್ಮಿ ಡ್ರೆಸ್ಸು, ಗಾಂಧೀಜಿ ಡ್ರೆಸ್ಸು ಆ್ಯಂಡ್ ಚೆನ್ನಮ್ಮ ಅವರು ಇವ್ರ ಡ್ರೆಸ್ಸು ಹಾಕಿದ್ರು, ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ ಜ್ಞಾಪನ ಬರ್ತಾ ಇರುತ್ತೆ. ನನಗೆ ಇವಾಗಲೂ ಅನಿಸುತ್ತೆ, ನಮ್ಮ ಹಾಸ್ಟೆಲ್ ಓಪನ್ ಆಗಿದ್ದಿದ್ರೆ ಹೋಗ್ಬಿಡ್ತೀನಿ ನಾನು. ಯಾಕಂದರೆ ಅಲ್ಲಿ ಇದ್ದಿದ್ದು ಖುಷಿ ಯಾವತ್ತೂ ಬರಲ್ಲ. ಹಾಸ್ಟೆಲ್ ನಮ್ಮದೇ ಲಾಸ್ಟ್ ಬ್ಯಾಚ್ ಆಗಿಬಿಟ್ಟಿತ್ತು. ಸೊ ಮನೆಗೆ ಬಂದು ಎಲ್ಲ ಪ್ರತಿಯೊಂದು ರೆಡಿ ಮಾಡಿಕೊಂಡು ಎಲ್ಲ ನೋಡಿ ಎಲೆ ಗಿಲೆ ಎಲ್ಲ ತೊಗೊಂಬಂದು ಆ್ಯಂಡ್ ಮನೆಗೆ ಹೋಗಿ ನಮ್ಮ ಆಂಟಿ ಏನು ಮಾಡಿದ್ರು, ನಾವು ಅಲ್ಲಿಂದ ಬಂದಿದ ತಕ್ಷಣ ನಮ್ಮಮ್ಮ ಟಿಫನ್ ತೊಗೊಂಬಂದಿದ್ರು. ಆಂಟಿ ನಮ್ಮ ಮನೆಯಲ್ಲೇ ಟಿಫನ್ ಮಾಡಿಕೊಂಡು ತಿರ್ಗಾ ಹೋಗಿ ಅವ್ರ ಮನೇಲಿ ದೀಪ ಎಲ್ಲ ಹಚ್ಚಿಸಿ ಆ್ಯಂಡ್ ಆದಮೇಲೆ ಸೀರೆ ಮತ್ತು ಅರ್ಥನ ಕರ್ಕೊಂಬಂದರು. ನಾನೇ ಹೇಳಿದೆ ಕರ್ಕೊಂಬನ್ನಿ ಆಂಟಿ, ಅವ್ರನ್ನ ಕರ್ಕೊಂಬನ್ನಿ ಅಂತ. ನೋಡಿ ಅಲ್ಲಿ ಮಲಗಿದ್ದಾರೆ, ಆರಾಮಾಗಿ ಮಲಗಿದ್ದಾರೆ. ಕಟ್ಟಾಕ್ಬಿಟ್ರೆ ಮಲ್ಕೊಂಬಿಡ್ತಾರೆ, ಕಟ್ಟಾಕಿಲ್ಲ ಅಂದರೆ ಇವೆಲ್ಲ ಹೂವು ಎಲ್ಲ ತಿನ್ನೋದು, ಕೆರೆಯೋದು ಅದೆಲ್ಲ ಮಾಡ್ತಾ ಇರ್ತಾರೆ ಅವರು. ಹಾಗಾಗಿ ನೋಡಿ ಲಕ್ಷ್ಮಿದು ಚೆನ್ನಾಗಿ ಸ್ಯಾರಿ ಎಲ್ಲ ಅವರೇ ಉಡ್ಸಿದ್ದು. ಸೊ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನೋಡಿ ಡೆಕೋರೇಷನು ಅದು ಎಲೆಯಿಂದ ಕವರ್ ಆಗಿಬಿಟ್ಟೈತೆ. ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಆ್ಯಕ್ಚುಲಿ, ಯಾಕಂದರೆ ಅಷ್ಟು ನಿದ್ದೆ ಎಳಿತೈತೆ, ಅಷ್ಟು ಸುಸ್ತಾಗ್ತೈತೆ, ಆ ಥರ ಆಗ್ಬಿಟ್ಟಿತ್ತು. ಯಾವಾಗ ಮಲ್ಕೊಬೇಕು ಅಂತ ಅನಿಸ್ತಿತ್ತು. ಬಟ್ ಒಂದೊಂದು ಸಲ
ವರ್ಷಕ್ಕೊಂದ್ಸಲ ಹಬ್ಬ ಬರುತ್ತೆ, ಒಂದಿನ ನಿದ್ದೆ ಕೆಟ್ಟರೆ ಏನಾಗಲ್ವಲ್ಲ ಅಂತಂದ್ಬಿಟ್ಟು. ಹಾಗಾಗಿ ನೋಡಿ ಎಲ್ಲ ವಿಚಿತ್ರ ಆಗ್ಬಿಟ್ಟೈತೆ ನಮ್ಮ ಮನೆ. ಇಲ್ಲ ಅಂದರೆ ಎಲ್ಲ ವಿಚಿತ್ರ ಆಗ್ಬಿಟ್ಟೈತೆ. ನಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು, ಎಲ್ಲ ಚೆನ್ನಾಗಿ ಆಯಿತು. ಆ್ಯಂಡ್ ತುಂಬ ಅಂದರೆ ತುಂಬ ಮನ್ಸಿಗೆ ನೆಮ್ಮದಿ ಕೊಡ್ತಿತ್ತು. ನಿದ್ದೆ ಕೆಟ್ಟರೂ ಕೂಡ ಇದೆಲ್ಲ ನೋಡಿದ್ರೆ ಒಂಥರ ಸಂಭ್ರಮ. ನನ್ನ ರೂಮಲ್ಲಿ ನಮ್ಮ ತಮ್ಮ ಮಲಗಿದ್ದ, ಪಾಪ ಅವನು ಹಾಲಲ್ಲಿ ಮಲ್ಕೋತಿದ್ನಲ್ಲ, ಅವನಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು. ಹಾಗಾಗಿ ಅವ್ನು ಮಲ್ಕೊಂಬಿಟ್ಟಿದ್ದ ನನ್ನ ಮಂಚದ ಮೇಲೇ. ಸೊ ನೋಡಿ ಸಿರಿ ಹೇಗೆ ಮಲ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ನೈಟಿಲೆಲ್ಲ ಇದ್ದಾರೆ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಅವ್ರಿಗೂ ಇಷ್ಟೊತ್ತೇ ಆಗಲಿ ಅವ್ರು ಕಾಫಿ ಬೇಕೇ ಬೇಕು. ಆಮೇಲೆ ನಮ್ಮ ಇವರು ಹತ್ತತ್ರ ಅಂದ್ರೂ 7-8 ವರ್ಷದಿಂದ ಇವರೊಬ್ಬರೇ ಬರ್ತಾ ಇರೋದು ಶಾಸ್ತ್ರಿಗಳು. ಎಷ್ಟು ಅಂದರೆ ಇವ್ರಿಗೆ ಗೊತ್ತು ನಾವು ಹೇಗಿದ್ವಿ ಹೇಗಾದ್ವಿ ಅನ್ನೋದು ಇವರೇ ಹೇಳಿದ್ರು. ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ ಇವರು, ಪೂಜೆ ಮಾಡ್ತಾರೆ, ಸ್ಪಷ್ಟತೆಯಿಂದ ಮಾತಾಡಿ ಎಲ್ಲ ಪ್ರತಿಯೊಂದು ನೀವೇ ನೋಡ್ತಾ ಇರ್ಬೋದು ಹೇಗೆ ಮಾಡ್ತಿದ್ದಾರೆ ಅಂತ, ಎಷ್ಟು ಪೂಜೆ ಮಾಡ್ತಿದ್ದಾರೆ ನೋಡಿ. ಲಕ್ಷ್ಮೀ ತಾಯಿ, ನಮ್ಮ ಮನೆ ಲಕ್ಷ್ಮಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಎಲ್ಲ ಕೈ ಮುಕ್ಕೊಳ್ಳಿ. ಮತ್ತು ನಿಮ್ಗೆ ಏನೇನು ಬೇಡಿಕೆ ಇದೆ ಎಲ್ಲ ಈಡೇರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಲಕ್ಷ್ಮಿನ ಕುಂದಿರಿಸಿ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಹತ್ತತ್ರ ನಾವು 12 ವರ್ಷ ಆಯಿತು ಇವರೇ ಬರ್ತಿದ್ದಾರೆ. ಆ್ಯಂಡ್ ಅರ್ಶಿನ ಕುಂಕುಮಕ್ಕೆಲ್ಲ ನಮ್ಮ ಹಳೇ ಊರಲ್ಲಿ, ಅಂದರೆ ನಾವು ಹಳೆ ಅಂಜನಾಪುರದಲ್ಲಿ ಇದ್ವಲ್ಲ, ಅವರು ಅಕ್ಕಪಕ್ಕದಲ್ಲಿರೋರೆಲ್ಲ ಬಂದಿದ್ದಾರೆ. ಅವರೇ ಬರೋದು. ಆ್ಯಕ್ಚುಲಿ ನಮ್ಮ ಊರವ್ರು ಯಾರೂ ಬರೋಲ್ಲ ಬೆಂಗಳೂರಿಗೆ, ಬಾಗಲಕೋಟೆಯಿಂದ. ಸೊ ಅವ್ರು ವರಲಕ್ಷ್ಮಿ ಅಂದರೆ ಏನಂತಲೇ ಗೊತ್ತಿಲ್ಲ, ನಾವು ಈ ಥರ ಕುಂದ್ರಿಸೋದು ಏನಂತನೂ ಗೊತ್ತಿಲ್ಲ ನಮ್ಮ ಊರ ಕಡೆಯಿಂದ. ಹಾಗಾಗಿ ಇಲ್ಲಿರೋರೇ ಬರ್ತಾರೆ, ಇಲ್ಲೆಲ್ಲ ಆಶೀರ್ವಾದ ಮಾಡ್ತಾರೆ, ಅರ್ಶಿನ ಕುಂಕುಮ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಗ್ರೌಂಡ್ ಫ್ಲೋರ್ ಅವ್ರಿಗೆಲ್ಲ ಕೂಗಿದ್ದು, ಅವರೆಲ್ಲ ಬಂದರು. ತುಂಬ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಾವು ಕೆಲಸ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಲಕ್ಷ್ಮಿನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ದೃಷ್ಟಿ ಆಗ್ಬಿಟ್ಟಿತ್ತು ನಮ್ಮ ಮನೆ ಲಕ್ಷ್ಮಿಗೆ. ನೋಡಿ ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ ಅಂತ ನೋಡೋಕ್ಕೆ ಏನೋ ಒಂಥರ ಕಣ್ಣಿಗೆ ಆನಂದ, ಏನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನೋಡಿ ನಮ್ಮ ಮನೆ ಸ್ವಲ್ಪ ಚಿಕ್ಕದು, ಯಾರು ಏನೋ ಅಂದ್ಕೊಳಕ್ಕೆ ಹೋಗಬೇಡಿ. ನಾವು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಮೇಲೆ ತೋರಣ ಗೀರಣ ಎಲ್ಲ ಕಟ್ಟಿದ್ದೀವಿ, ಗಣೇಶನೂ ತೊಗೊಂಬಂದಿದ್ದೀವಿ. ನೋಡಿ ರಂಗೋಲಿ ಹೇಗಿದೆ ಅಂತ ಹೇಳಿ. ಮತ್ತು ಇವರು ಅಷ್ಟೇ, ಇವ್ರು ನನಗೆ ಫಸ್ಟ್ ಟೈಮ್ ನೋಡಿರೋದು, ಗೊತ್ತಿಲ್ಲ. ಅವ್ರು ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಮತ್ತು ಅಲ್ಲಿ ನಾವು ಒಂದು ಪಾಟ್ ಥರ ಮಡಗಿದ್ದೀವಲ್ಲ, ನಾನು ಹೇಳಿದ್ನಲ್ಲ, ಅದು ತುಂಬ ಒಳ್ಳೆಯದು. ಬಟ್ ಅದಕ್ಕಿಂತ ವೀಳ್ಯದೆಲೆನ ನೀವು ಬೆಳೆಸಿ, ಅದು ಯಾವ ಥರ ಬೆಳೆಯುತ್ತೋ ಆ ಥರ ನಿಮಗೆ ಇದಾಗತ್ತೆ ಅಂತ ಹೇಳಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.